ಯಾವಾಗ ಮಹಿಳೆಯರು ಪೈಲಟ್, ಟ್ಯಾಂಕರ್ ಮತ್ತು ಸ್ನೈಪರ್ ಆಗಿ ಶತ್ರುಗಳನ್ನ ಬೇಟೆಯಾಡ್ತಾರೋ ಆವಾಗ ಒಂದು ದೇಶದ ಸ್ವಾತಂತ್ರ್ಯದ ರಕ್ಷಣೆಯಾಗುತ್ತೆ. ನಮ್ಮಲ್ಲಿ ಬಾಬಾಜಿಗಳು ಕೂತು ಗಂಡನ ಕಾಲು ಒತ್ತೋದೆ ನಿನ್ನ ಪರಮಧರ್ಮಂತ ಹೆಣ್ಣು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರಲ್ಲ, ಅಲ್ಲಿ ಈ ಥರಾದ್ರೆ ನಡೆಯುತ್ತಾ? 1941ರಲ್ಲಿ ಜರ್ಮನಿ ಅಟ್ಯಾಕ್ ಮಾಡಿದಾಗ ಸಾವಿರಾರು ಮಹಿಳೆಯರು ಮುಂದೆ ಬಂದ್ರು. ನಾವು ಆರ್ಮಿಗೆ ಸೇರ್ತೀವಿ ಅಂದ್ರು. ಅವರನ್ನ ಫೈಟರ್ಸ್ ಆಗಿ ಸೇರಿಸಿಕೊಳ್ಳಲಾಯಿತು. ಆ ಯುದ್ಧದ ಸಮಯದಲ್ಲಿ ಸೋವಿಯತ್ ಮಹಿಳಾ ಪೈಲಟ್ಗಳು ಬರೋಬ್ಬರಿ 30,000 ಬಾರಿ ಕಾಂಬ್ಯಾಟ್ ಹಾರಾಟ ನಡೆಸಿದ್ರು. ಹೀರೋ ಆಫ್ ದ ಸೋವಿಯತ್ ಯೂನಿಯನ್ ಅನ್ನೋ ಟಾಪ್ ಅವಾರ್ಡ್ 20 ಜನವರಿ ಮಹಿಳಾ ಫೈಟರ್ಗಳಿಗೆ ಸಿಕ್ತು. ಅಲ್ಲಿ 2 ಫೈಟರ್ ಏಸ್ ಕೂಡ ಇದ್ರು. ಫೈಟರ್ ಏಸ್ ಅಂದ್ರೆ ಶತ್ರುಗಳ ಒಂದಲ್ಲ, ಎಷ್ಟೋ ವಿಮಾನಗಳನ್ನ ಹೊಡೆದುರುಳಿಸೋ ಸಾಹಸಿಗಳು ಅಂತ. ಅಷ್ಟೇ ಯಾಕೆ, ಆಂಟಿ ಏರ್ಕ್ರಾಫ್ಟ್ ಗನ್ ಹಿಡಿದು ನಿಂತ 18 ವರ್ಷದ ಹುಡುಗಿಗೂ ಈ ಹೈಯೆಸ್ಟ್ ಅವಾರ್ಡ್ ಸಿಕ್ತು. ನಾವೇನಿದ್ರು ಯಾವುದೋ ಫಿಲ್ಮಿ ಸಾಂಗ್ ಕೇಳಿ ಮೈಮರಿತೀವಿ. ಆ ಹಾಡಲ್ಲಿ ಸೈನಿಕ ಬಾರ್ಡರ್ನಲ್ಲಿದ್ದು ಹಳ್ಳಿಯಲ್ಲಿರೋ ಹೆಂಡತಿನ ನೆನೆದು ಕಣ್ಣೀರು ಹಾಕ್ತಿದ್ದಾನೆ ಅಂತ ತೋರಿಸ್ತಾರೆ. ಆದ್ರೆ ಆ ಹೆಂಡತಿನೇ ಯಾಕೆ ಬಾರ್ಡರ್ನಲ್ಲಿ ಸೈನಿಕಳಾಗಿ ಇರಬಾರದು? ಈ ಪ್ರಶ್ನೆ ನಿಮ್ ತಲೆಗೆ ಯಾವತ್ತೂ ಬರಲ್ಲ ಅಲ್ವಾ? ನೋಡಿ, 1942ರ ವೇಳೆಗೆ 8 ಲಕ್ಷ ಮಹಿಳೆಯರು ಸೇನೆಯಲ್ಲಿದ್ರು. ಯುದ್ಧ ಜೋರಾದ ಹಾಗೆ ಅವರ ಸಂಖ್ಯೆನೂ ಹೆಚ್ಚುತ್ತಾ ಹೋಯಿತು. ಜರ್ಮನ್ನರು ಫುಲ್ ತಾಕತ್ತಿನಿಂದ ಅಟ್ಯಾಕ್ ಮಾಡ್ತಿದ್ದಾಗ ಸೋವಿಯತ್ಗೆ ಒಂದು ವಿಷಯ ಅರ್ಥವಾಯಿತು. ಈ ಈಸ್ಟರ್ನ್ ಫ್ರಂಟ್ ಕೈ ತಪ್ಪಿದ್ರೆ ಇಡೀ ಯುದ್ಧ ಹೋದ ಹಾಗೆ ಅಂತ. ಯುದ್ಧ ಮುಗಿದ ಮೇಲೆ 89 ಮಹಿಳೆಯರಿಗೆ ಹೀರೋ ಆಫ್ ದ ಸೋವಿಯತ್ ಯೂನಿಯನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅವರಲ್ಲಿ ಬರೀ ಮೆಡಿಕಲ್ ಸರ್ವಿಸ್ ಕೊಡೋರು ಮಾತ್ರ ಇರಲಿಲ್ಲ, ಪೈಲಟ್ಗಳು, ಸ್ನೈಪರ್ಗಳು, ಮೆಷಿನ್ ಗನ್ನರ್ಗಳು ಮತ್ತು ಟ್ಯಾಂಕ್ ಕ್ರೂ ಮೆಂಬರ್ಸ್ ಕೂಡ ಇದ್ರು.